26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಮಳೆಗಾಲದಲ್ಲಿಯೂ ಕೂಡ ಬೀದರ್ ಜಿಲ್ಲೆಯ ಕೆಲವು ತಾಂಡಾದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ವಿಪರೀತವಾಗಿ ಆಗಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಬೀದರ್ ತಾಲೂಕಿನ ಇಸ್ಲಾಂಪುರ್ ತಾಂಡಾದಲ್ಲಂತೂ ಕಳೆದ ಒಂದು ತಿಂಗಳಿಂದ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ಈ ತಾಂಡಾದಲ್ಲಿ ಸುಮಾರು ಒಂದು 30 ಮನೆಗಳಿದ್ದು 200ಕ್ಕಿಂತ ಹೆಚ್ಚು ಜನರು ಕೂಡ ಇಲ್ಲಿ ವಾಸ ಮಾಡ್ತಾರೆ. ಇಲ್ಲಿ ವಾಸ ಮಾಡೋರು ಪ್ರತಿಯೊಬ್ಬರು ಕೂಡ ಕೂಲಿನಲ್ಲಿ ಮಾಡಿಕೊಂಡೆ ತಮ್ಮ ಬದುಕನ್ನ ಬಂಡಿಯನ್ನು ಇಲ್ಲಿ ಸಾಗಿಸ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಕುಡಿಯುವ ನೀರಿನ ಸಮಸ್ಯೆ ಆಗಿರುವುದರಿಂದಾಗಿ ಅವರು ಬೇರೆ ಬೇರೆ ಕಡೆ ರೈತರ ಹೊಲಕ್ಕೆ ಹೋಗಿ, ಇಲ್ಲಿ ಬೇಕಾದ್ರೆ ಇಸ್ಲಾಂಪುರ ಗ್ರಾಮಕ್ಕೆ ಹೋಗಿ, ಪಕ್ಕದ ಮಾಂಜ್ರಾ ನದಿಗೆ ಹೋಗಿ ಕುಡಿಯುವ ನೀರು ತರುವಂಥ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಈ ತಾಂಡಾದಿಂದ ಕೇವಲ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಮಾಂಜ್ರಾ ನದಿ ಹರಿತಾ ಇರ್ತಕ್ಕಂಥದ್ದು. ಆ ಮಾಂಜ್ರಾ ನದಿ ಪಕ್ಕದಲ್ಲಿ ಇದ್ರೂ ಕೂಡ ಈ ತಾಂಡಾದಲ್ಲಿ ಕೂಡ ಕುಡಿಯುವ ನೀರಿನ ಸಮಸ್ಯೆಯಲ್ಲಿ ಮಿತಿಮೀರಿರತಕ್ಕಂಥದ್ದು. ಏನು ಈ ತಾಂಡಾ ಜನರಿಗೆ ಕುಡಿಯುವ ನೀರು ಕೊಡಲಿಕ್ಕೆ ಅನ್ನೋ ಉದ್ದೇಶದಿಂದ ಜಲಜೀವನ್ ಮಿಷನ್ ಯೋಜನೆಯಡಿ ಪ್ರತಿ ಮನೆಗೂ ಕೂಡ ಇಲ್ಲೇನು ನಳದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದು ಕೂಡ ಜಲಜೀವನ್ ಮಿಷನ್ ಯೋಜನೆಯಡಿ ಕೇವಲ ಒಂದು 2-3 ಮನೆಗಳಿಗೆ ಅಷ್ಟೇ ನೀರು ಬರ್ತದೆ ವಿನಃ ಇಲ್ಲಿ ಇರ್ತಕ್ಕಂಥ ತಾಂಡದ ಯಾವ ಮನೆಗೂ ಕೂಡ ಇಲ್ಲಿ ನೀರು ಬರೋದಿಲ್ಲ. ಮತ್ತು ಅದರ ಜೊತೆಗಿನೂ ಕೂಡ ಒಂದು ಬೋರ್ವೆಲ್ಲನ್ನು ಕೂಡ ಏನು ನೀರು ಕೊಡೋ ಉದ್ದೇಶ ಒಂದು ಬೋರ್ವೆಲ್ಲನ್ನು ಕೂಡ ಕೊಡಿಸಿರುವಂಥದ್ದು. ಈಗ ಆ ಬೋರ್ವೆಲ್ಲಲ್ಲೂ ಕೂಡ ಕಳೆದ ಒಂದು ತಿಂಗಳಿಂದ ಬೋರ್ವೆಲ್ನ ಮಷಿನ್ ಕೆಟ್ಟು ಹೋಗಿದೆ. ಆದರೆ ಅದನ್ನು ರಿಪೇರಿ ಮಾಡೋ ಗೋಜಿಗೂ ಕೂಡ ಇಲ್ಲಿ PDO ಹೋಗಿಲ್ಲ. 10 ಸಲ ತಾಂಡಾ ಜನರು ಕೂಡ ಹೋಗಿ PDO ಮನವಿನೂ ಕೂಡ ಮಾಡ್ಕೊಂಡಿರುವಂಥದ್ದು. ಬೋರ್ವೆಲ್ಲನ್ನು ರಿಪೇರಿ ಮಾಡಿ ನಮಗೆ ಕುಡಿಯುವ ನೀರನ್ನು ಕುಡಿ ಅಂತೇಳಿ ಮನವಿ ಮಾಡಿದ್ರು ಕೂಡ PDO ಅದಕ್ಕೂ ನಮಗೂ ಸಂಬಂಧ ಇಲ್ಲದಿರುವಂತೆ PDO ಕೂಡ ಇಲ್ಲಿ ವರ್ತನೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಏನು ಕಳೆದ ಒಂದು ತಿಂಗಳಿಂದನೂ ಕೂಡ ತಾಂಡಾ ಜನರು ಕುಡಿಯುವ ನೀರಿಗಾಗಿ ಪರದಾಡುವಂಥ ಸ್ಥಿತಿ ಕೂಡ ಇಲ್ಲಿ ಇರುವಂಥದ್ದು. ಹೀಗೆ ಸಾಕಷ್ಟು ಜನ ಇಲ್ಲಿ ಅವರು ಬೇರೆ ಬೇರೆ ಕೆಲಸಕ್ಕೆ, ಕೂಲಿ ಕೆಲಸಕ್ಕೆ ಅಂತ ಬೇರೆ ಬೇರೆ ಪಟ್ಟಣಗಳಿಗೆ ಕೂಡ ಇಲ್ಲಿ ಹೋಗ್ತಾರೆ. ಬೇರೆ ಬೇರೆ ಗ್ರಾಮೀಣ ಭಾಗಕ್ಕೂ ಕೂಡ ಇಲ್ಲಿ ಕೆಲಸಕ್ಕೆ ಹೋಗ್ತಾರೆ. ಜೊತೆಗೆ ರೈತರ ಹೊಲಕ್ಕೂ ಕೂಡ ಕೂಲಿ ಕೆಲಸಕ್ಕಂತ ಹೋಗ್ತಾರೆ. ಇತ್ತ ಕೂಲಿ ಕೆಲಸ ಮಾಡೋದು ಅಥವಾ ಕುಡಿಯುವ ನೀರು ತರೋದು ಅನ್ನೋ ಒಂದು ಗೊಂದಲದಲ್ಲಿಯೂ ಕೂಡ ಈ ತಾಂಡಾ ಜನ ಇರುವಂಥದ್ದು. ಯಾಕೆಂದರೆ ಸಾಕಷ್ಟು ಬೀದರ್ ಜಿಲ್ಲೆಯಲ್ಲಿ ಬಹುತೇಕ ಕಡೆ ಈಗ ಮಳೆಗಾಲದಲ್ಲಿಯೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆಗಿರ್ತಕ್ಕಂಥದ್ದು. ಸಾಕಷ್ಟು ತಾಂಡಾದಲ್ಲಿ ಕೂಡ ಕುಡಿಯುವ ನೀರಿನ ಸಮಸ್ಯೆ ಉದ್ಭವ ಆದರೆ ಒಂದು 2-3 ದಿನದಲ್ಲಿ ಅಲ್ಲಿನ ಆ ಭಾಗದ PDO ಕೂಡ ಇಲ್ಲಿನ ಕುಡಿಯುವ ನೀರಿನ ಸಮಸ್ಯೆನ ಬಗೆಹರಿಸುವಂಥ ಕೆಲಸನೂ ಕೂಡ ಇಲ್ಲಿ ಮಾಡ್ತಾರೆ. ಆದರೆ ಈ ಬೀದರ್ ತಾಲೂಕಿನ ಇಸ್ಲಾಂಪುರ ಗ್ರಾಮದ ತಾಂಡಾದಲ್ಲಿ ಮಾತ್ರ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇನ್ನೂವರೆಗೆ ಬಗೆಹರಿದಿಲ್ಲ. ಇಲ್ಲಿ ಯರನಹಳ್ಳಿ ಗ್ರಾಮ ಪಂಚಾಯಿತಿ ಬರುತ್ತೆ. ಯರನಹಳ್ಳಿ ಗ್ರಾಮ ಪಂಚಾಯಿತಿಲಿ ತಾಂಡನೂ ಕೂಡ ಬರುತ್ತೆ. ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಗ್ರಾಮಗಳಿಗೆ, ಕೆಲವು ತಾಂಡಗಳಿಗೆ ಕೂಡ ಸರಿಯಾದ ಪ್ರಮಾಣದಲ್ಲಿ ನೀರು ಹೋಗುತ್ತೆ. ಆದರೆ ಈ ತಾಂಡಾದಲ್ಲಿ ಮಾತ್ರ, ಇಸ್ಲಾಂಪುರ ತಾಂಡಾದಲ್ಲಿ ಮಾತ್ರ ಕುಡಿಯುವ ನೀರಿನ ಸಮಸ್ಯೆ ಇಲ್ಲಿ ಬಗೆಹರಿದಿಲ್ಲ. ಹೀಗಾಗಿ ಕುಡಿಯುವ ನೀರು ಕೊಡಿ ಅಂತೇಳಿ ಸಾಕಷ್ಟು ಸಲ ಮನವಿ ಮಾಡಿದ್ರು ಯಾರೂ ಕೂಡ ಇವರ ಮನವಿಗೆ ಸ್ಪಂದನೆ ಕೊಡ್ತಾ ಇಲ್ಲ. ಅದು ಹೀಗಾಗಿ ಅವರನ್ನು ಏನು ಮಾಡೋದು ಅನ್ನೋ ಆತಂಕದಲ್ಲಿ ಕೂಡ ಇರುವಂಥದ್ದು. ಯಾಕೆಂದರೆ ಪಕ್ಕದಲ್ಲಿ ಮಾಂಜ್ರಾ ನದಿ, ಅಲ್ಲಿ ಹೋಗಿ ಬೆಳಿಗ್ಗೆ ಹೋಗಿ ಆ ಮಾಂಜ್ರಾ ನದಿಯಿಂದ ನೀರನ್ನು ತುಂಬ್ಕೊಂಡ್ಬಂದು ತಾವು ಕುಡಿತಾ ಇದ್ದಾರೆ. ಆದರೆ ಪ್ರತಿನಿತ್ಯನೂ ಕೂಡ ಹೀಗೆ ಒಂದು 2-3 ಗಂಟೆ ನೀರು ತರೋದ್ರಲ್ಲ ಕಾಲಹರಣ ಮಾಡಿದ್ರೆ ನಾವು ಕೆಲಸಕ್ಕೆ ಹೇಗೆ ಹೋಗೋದು ಅನ್ನೋದು ಕೂಡ ಇಲ್ಲಿ ಇರುವಂಥದ್ದು. ಯಾಕೆಂದರೆ ಚಿಕ್ಕ ಮಕ್ಕಳು ಕೂಡ ಶಾಲೆಗಳಿಗೆ ಹೋಗ್ತಾರೆ. ಅವರು ಕೂಡ ಏನೋ ತಂದೆ ತಾಯಿಗೆ ಕುಡಿಯುವ ನೀರು ತರಲಿಕ್ಕೆ ಸಹಾಯನೂ ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಒಂದು ಮನೆಗೆ ಕೂಡ ಕನಿಷ್ಠ ಒಂದು 10ರಿಂದ 15 ಕೂಡ ನೀರಾದರೂ ಬೇಕಾಗುತ್ತೆ. ಆದರೆ ಇಷ್ಟು ನೀರು ತರಲಿಕ್ಕೆ ಕೂಡ ಒಂದು ಕಿಲೋಮೀಟರ್ ಗಂಟಲೆ ಹೋಗಿ ನೀರು ತಂದು ಅದನ್ನು ಆ ನೀರು ತರುವಂಥ ಸ್ಥಿತಿ ಕೂಡ ಇಲ್ಲಿ ಮಕ್ಕಳಿಗೆ ಇರುವಂಥದ್ದು. ಹೀಗೆ ಶಾಲಾ ಮಕ್ಕಳು ಕೂಡ ಸ್ಕೂಲಿಗೆ ಹೋಗಲಿಕ್ಕೆ ಕೂಡ ತಡ ಆಗ್ತಾ ಇರ್ತಕ್ಕಂಥದ್ದು. ಆದರೆ ಒಟ್ಟಾರೆಯಾಗಿ ಈ ತಾಂಡಾದಲ್ಲಿ ಕಳೆದ ಒಂದು ತಿಂಗಳಿಂದನೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಇದ್ದರೆ ಇಲ್ಲಿನ PDO ಮಾತ್ರ ಅವರ ಸಮಸ್ಯೆಗೆ ಸ್ಪಂದನೆ ಮಾತ್ರ ಕೊಡ್ತಾ ಇಲ್ಲ. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಡಿಜಿಟಲ್, ಬೀದರ್. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.